ನಮಸ್ಕಾರ ಸ್ನೇಹಿತರೆ, ಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನಿವತ್ತು ನಿಮಗೆ ಒಂದು ಬಾಳೆದಿಂಡಿನ ಜ್ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ಈ ರೀತಿ ಬಾಳೆದಿಂಡನ್ನೆಲ್ಲ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಂದು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಈ ರೀತಿ ಜ್ಯೂಸ್ ತೆಕ್ಕೊಳ್ಬೇಕು. ಆಮೇಲೆ ಒಂದು ಸ್ಟ್ರೈನರ್ ತೊಗೊಂಡ್ಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಸೋಸಬೇಕು. ಯಾಕಂತಂದರೆ ತುಂಬ ಫೈಬರ್ ಅದರಲ್ಲಿ ಕೂದಲು ಥರ ಇರೋದ್ರಿಂದ ಈ ರೀತಿ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ಕುಡಿಬೇಕು. ಇದನ್ನು ಜ್ಯೂಸ್ಗೆ ಬೇಕಾದರೆ ಲೆಮನ್ ಆದರೂ ಹಾಕ್ಕೋಬೋದು, ಇಲ್ಲ ಬಟರ್ ಮಿಲ್ಕ್ ಹಾಕ್ಕೊಂಡಾದರೂ ಕುಡಿಬೋದು. ಚೆನ್ನಾಗಿ ರೀತಿ ಸೋಸಿಬಿಟ್ಟು ಅದನ್ನು ಜ್ಯೂಸ್ ಮಾಡಿ ಕುಡಿಬೋದು. ಅದೇನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಡೈಜೆಷನ್ಗೆ, ಕಾನ್ಸ್ಟಿಪೇಷನ್, ಮಲಬದ್ಧತೆ ಇದ್ದರೆ, ಕಿಡ್ನಿ ಸ್ಟೋನ್ಸ್ ಇದ್ದರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಿಡ್ನಿ ಸ್ಟೋನ್ಸನ್ನು ಹೋಗಿಸುತ್ತೆ. ಬಿ ಪಿ, ಅನಿಮಿಯಾ, ವೆಯ್ಟ್ ಮ್ಯಾನೇಜ್ಮೆಂಟಿಗೆ, ಡಿಟಾಕ್ಸಿಫೈ ಮಾಡುತ್ತೆ ಬಾಡಿ. ನಾವೇನಾದರೂ ಸ್ವೀಟ್ಸು ಆ ಥರ ಏನಾದರೂ, ಅದೊಂದು ದೊಡ್ಡ ಪಾಯ್ಸನ್ ಸ್ವೀಟ್ ಅನ್ನೋದು, ಅದನ್ನು ಡಾಕ್ಟರ್ಸ್ ಹೇಳ್ತಾನೆ ಇರ್ತಾರೆ. ಅದನ್ನು ಏನಾದರೂ ಗಿಂಕ್ಷನಲ್ಲಿ ತಿಂದಿದ್ರೆ ಮಾನೇ ದಿನ ಈ ಜ್ಯೂಸ್ ಮಾಡಿಕೊಂಡು ನೀವು ಕುಡಿಬೋದು. ಅಸಿಡಿಟಿಗೆ, ಪ್ರೆಗ್ನೆನ್ಸಿಯಲ್ಲೇನಾದರೂ ಬಿ ಪಿ, ಅನಿಮಿಯಾ ಆ ಥರ ಇದ್ದರೆ ಆವಾಗಲೂ ಸಹ ಕುಡಿಬೋದು. ಅಷ್ಟು ಒಳ್ಳೆಯದು ಈ ಜ್ಯೂಸು. ಹೀಗೆ ಲೆಮನ್ ಜ್ಯೂಸ್ ಹಾಕಿ ರೆಡಿ ಮಾಡಿಕೊಂಡು ಕುಡಿಬೋದು. ನೋಡಿ, ತುಂಬ ಒಳ್ಳೆಯದಿದು. ನೀವು ಸಹ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಇದು ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು.